ಮರೆಗುದ್ದಿಯಲ್ಲಿ ವಿವೇಕ ಸ್ಮಾರಕ ಅನಾವರಣ. ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಅದ್ಭುತ ಭಾಷಣ. ವಾದ್ಯಮೇಳಗಳ ಅದ್ದೂರಿ ಸದ್ದು, ಶಾಲಾ ಮಕ್ಕಳಿಂದ ನೃತ್ಯ ವೈಭವ, ನಾರಿಮನಿಗಳಿಂದ ಕುಂಭ ಆರತಿ ಮೇಳ. ಭವ್ಯವಾಗಿ ತಲೆ ಎತ್ತಿ ನಿಂತಿತು ಸ್ವಾಮಿ ವಿವೇಕಾನಂದರ ಬೃಹತ್ ಸ್ಮಾರಕ. ಇದು ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಕಂಡ ಸುಂದರ ಕಾರ್ಯಕ್ರಮದ ದೃಶ್ಯಗಳು. ಶ್ರೀ ಸ್ವಾಮಿ ವಿವೇಕಾನಂದ ಭಾರತೀಯ ಶಾಲೆ ಹಾಗೂ ನರೇಂದ್ರ ಬಚ್ಪನ್ ಮತ್ತು ನರೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭವಾಗಿತ್ತು. ಈ ಪ್ರಯುಕ್ತ ವಿವೇಕ ಸ್ಮಾರಕ ಅನಾವರಣ ಆಯೋಜನೆ ಮಾಡಿದ್ರು. ಇದರ ಅಂಗವಾಗಿ ಅನೇಕ ವಾಗ್ಮಿಗಳು ಗಣ್ಯರು ಆಗಮಿಸಿದ್ರು. ಅದಕ್ಕೂ ಮುನ್ನ ಊರಿನ ಪ್ರಮುಖ ಪ್ರದೇಶಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ವಾದ್ಯಗಳು, ಕುಂಭ ಆರತಿ ಮೇಳಗಳು ಕಣ್ಮನ ಸೆಳೆದ್ವು. ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂತು. ಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಲಾಗಿತ್ತು. ಅತಿಥಿಗಳನ್ನ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು. ಯುವ ಉದ್ಯಮಿ ವಿಜಯ್ ನಿರಾಣಿ, ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ, ದಾವಣಗೆರೆ ರಾಮಕೃಷ್ಣ ಮಿಷನ್ನ ಸ್ವಾಮಿ ತ್ಯಾಗೇಶ್ವರ ಆನಂದಜಿ ಅವರ ನೇತೃತ್ವದಲ್ಲಿ ಭವ್ಯ ಮೂರ್ತಿ ಅನಾವರಣಗೊಂಡಿತು. ಮರೆಗುದ್ದಿಯ ವಿವೇಕಾನಂದರ ಹೆಸರಿನ ಈ ಶಾಲೆಯಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದರ ಮೂರ್ತಿಯ ಅನಾವರಣ
ಸಂತೋಷದ ಸಂಗತಿ ಅಂತಂದರೆ ವಿವೇಕಾನಂದರ ವಿಚಾರಗಳಿಂದ ಪ್ರೇರೇಪಿತರಾದ ಆನಂದ್ ಮತ್ತು ಅವರ ಮಿತ್ರರು ತಾವು ಅಧ್ಯಯನ ಮಾಡುವಾಗಲೇ ನಿಶ್ಚಯ ಮಾಡಿದ್ರು, ಏನಾದರೂ ವಿವೇಕಾನಂದರ ಹೆಸರಲ್ಲಿ ಮಾಡಬೇಕು ಅಂತ ಊರಲ್ಲಿ ಅಂತ ಈ ಊರಲ್ಲಿ ಬಂದು ಮಾಡಿದ್ರು. ಊರಿನ ಜನರ ಸಹಕಾರವನ್ನು ಪಡ್ಕೊಂಡು ಅವರು ಇವತ್ತು ಕಟ್ಟಿರುವಂಥ ಶಾಲೆ ಪರಮಾದ್ಭುತವಾಗಿದೆ. 19-20 ವರ್ಷಗಳಿಂದ ನಿರಂತರವಾಗಿ ಅವರೇನು ತಪಸ್ಸು ಮಾಡಿದ್ದಾರೋ ಆ ತಪಸ್ಸಿನ ಸಾರ್ಥಕತೆ ಇವತ್ತು ಕಾಣಿಸ್ತಾ ಇದೆ. ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ಶಾಲೆ ಇನ್ನೂ ಅಭಿವೃದ್ಧಿಯನ್ನು ಕಾಣಲಿ, ಸುತ್ತಮುತ್ತಲಿನ ಜನರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಶಾಲೆಯಾಗಲಿ ಅಂತ ಹಾರೈಸ್ತೀನಿ. ವೇದಿಕೆ ಕಾರ್ಯಕ್ರಮಕ್ಕೆ ಯುವ ಉದ್ಯಮಿ ವಿಜಯ್ ನಿರಾಣಿ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. 3 ಜನ ಶಿಕ್ಷಕರಿಗೆ ರಾಜ್ಯ ಮಟ್ಟದ ವಿವೇಕ ಪ್ರಶಸ್ತಿ ಪ್ರದಾನ ಹಾಗೂ ಇಬ್ಬರಿಗೆ ವಿವೇಕ ಕಲಾಶ್ರೇಷ್ಠ, ವಿವೇಕ ಶಿಕ್ಷಣ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶ್ರೀ ಸ್ವಾಮಿ ವಿವೇಕಾನಂದ ಯುವ ವಿಚಾರ ವೇದಿಕೆಯಲ್ಲಿ ವಿವೇಕ ಸ್ಮಾರಕದ ಅನಾವರಣ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಅನಾವರಣ ಮಾಡಲಿಕ್ಕೆ ದಾವಣಗೆರೆ ಶ್ರೀ ರಾಮಕೃಷ್ಣ ಮಿಷನ್ ಆಶ್ರಮದ ಸ್ವಾಮಿ ತ್ಯಾಗೀಶ್ವರಾನಂದಜಿ ಮಹಾರಾಜರು ಆಗಮಿಸಿದರು. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರಾಗಿ ಖ್ಯಾತ ವಾಗ್ಮಿ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ವಿವೇಕಾನಂದರ ಯಾತ್ರೆಯ ಭವ್ಯ ಶೋಭಾಯಾತ್ರೆಯನ್ನು ಉದ್ಘಾಟಿಸಿ ಹಾಗೂ ಇವತ್ತಿನ ಪ್ರಮುಖ ಭಾಷಣಕಾರರಾಗಿ ಆಗಮಿಸಿದರು. ಜೊತೆಗೆ ಇವತ್ತಿನ ವೇದಿಕೆಯ ಉದ್ಘಾಟನೆಯನ್ನು ಶ್ರೀಯುತ ವಿಜಯ್ ನಿರಾಣಿಯವರು ಮಾಡಿದರೆ, ವೇದಿಕೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀಯುತ PC ಗದ್ದಿಗೌಡರು ಸಾಹೇಬರು ಆಗಮಿಸಿ ನಮ್ಮ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ನೆರವನ್ನು ನೀಡುವುದಾಗಿ ವಾಗ್ದಾನವನ್ನು ಮಾಡಿದರು. ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂತಹ ಎಲ್ಲ ಮಹನೀಯರಿಗೂ ಕೂಡ ನಾವು ಶ್ರೀ ಸ್ವಾಮಿ ವಿವೇಕಾನಂದ ಯುವ ವಿಚಾರ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ರಾಮಕೃಷ್ಣ ವಿವೇಕಾನಂದ ಆಧ್ಯಾತ್ಮಿಕ ಕೇಂದ್ರದ ಪರವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇಬ್ಬರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ ಹಿನ್ನೆಲೆ ಸನ್ಮಾನಿಸಲಾಯಿತು. ತ್ಯಾಗೀಶ್ವರ ಆನಂದಜಿ ಅವರು ಆಶೀರ್ವಚನ ನೀಡಿದ್ರು. ಸಂಸದ PC ಗದ್ದಿಗೌಡರವರು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತು ಎಲ್ಲ ವಿಚಾರಗಳನ್ನು ಹೊಂದಿ ನಾವು ಮುಂದೆ ಹೋಗಬೇಕಾದ್ರೆ ಕೇವಲ ನಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿದರೆ ಸಾಲಲಾರ. ಇವತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ಇವತ್ತೇನು ಪ್ರಾಥಮಿಕ ಹಂತದಲ್ಲಿ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನಗಳನ್ನು ಜಯಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಇಂದಿನ ಪೀಳಿಗೆಯಲ್ಲಿ ಮೂಡಿಸುವ ಪ್ರಯತ್ನ ಇದಾಗಿತ್ತು. ಇಡೀ ದಿನ ಭವ್ಯ ಕಾರ್ಯಕ್ರಮ ಮಾದರಿ ಹಾಗೂ ಸುಂದರವಾಗಿ ಮೂಡಿಬಂತು. ರನ್ ಟಿವಿ ನ್ಯೂಸ್ ಮರೆಗುದ್ದಿ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC, BSc ನರ್ಸಿಂಗ್, BSc ಅಲೈಡ್ ಕೋರ್ಸಸ್, BAMS ಆಯುರ್ವೇದಿಕ್, MBBS ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. PUC ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. NEET, JEE, KCET, ಬ್ಯಾಂಕಿಂಗ್, CA ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, CCTV ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.